Hello my dear students, welcome back to your YouTube channel ನಮ್ಮ KSIS. ಈ ದಿನ ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಜುಲೈ ತಿಂಗಳ ಮ್ಯಾಗಝೀನಿನ ರಾಷ್ಟ್ರೀಯ ಸುದ್ದಿಗಳನ್ನು ಚರ್ಚೆ ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಕಮೆಂಟ್ಗಳು, ಶೇರ್ಗಳು, ಲೈಕ್ಸ್ಗಳು ಮತ್ತು ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ಗಳು ಈ ರೀತಿಯಾದಂಥ ಸೀರೀಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಮೋಟಿವೇಶನನ್ನು ಕೊಡ್ತದೆ. ಹಾಗಾದರೆ ಕ್ಲಾಸನ್ನು ಶುರು ಮಾಡೋಣ. ಈ ದಿನದ ಮೊದಲನೇ ವಿಷಯ 16ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೀವು 16ನೇ ಎಷ್ಟನೇ ಸಭೆ ಆಗಿತ್ತು ಮತ್ತು ನಡೆದಂಥ ಸ್ಥಳವನ್ನು ನೆನಪಿಟ್ಕೋಬೇಕು. ನೋಡಿ, 16ನೇ ಬ್ರಿಕ್ಸ್ ಅಗ್ರಿಕಲ್ಚರಲ್ ಮಿನಿಸ್ಟ್ರಲ್ ಮೀಟಿಂಗ್ ನಡೆದದ್ದು ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಭಾಗವಹಿಸಿದವರು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕೃಷಿ ಸಚಿವರು. ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿತ್ತು. 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿತ್ತು ಅಂತಂದರೆ ಭಾರತ. ಮುಂದೆ ಈ ಮೀಟಿಂಗ್ನ ಗುರಿ ಏನು ಅಂತ ನೋಡೋದಾದರೆ ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ನಿರೋಧಕ ಕೃಷಿ ಮತ್ತು ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿ ಬಲಪಡಿಸುವ ಗುರಿ. ಎಲ್ಲದನ್ನು ನಾನು ಓದ್ಕೊಳ್ತಾ ಹೋಗಲ್ಲ. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹೇಳ್ತೀನಿ. ಮುಂದೆ ಅದೇ 2026ರ ಸೆಪ್ಟೆಂಬರ್ 12-13ರಂದು ಬ್ರಿಕ್ಸ್ ನಾಯಕರ ಸಭೆ ಜರುಗಲಿದೆ. ಮುಂದೆ ಬ್ರಿಕ್ಸ್ನ 11 ರಾಷ್ಟ್ರಗಳ ಪ್ರತಿನಿಧಿಗಳು ಯಾರು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಿಮ್ಮ ಹಲವಾರು ಎಕ್ಸಾಮಿನೇಷನ್ಸ್ಗಳಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮೆಂಬರ್ ಕಂಟ್ರೀಸ್ ಬಗ್ಗೆ ಕೇಳ್ತಾರೆ. ಅದರಲ್ಲೂ ಭಾರತ ಯಾವೆಲ್ಲ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ ಅಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಕ್ವೆಶನ್ಸ್ ಇದ್ದೇ ಇರ್ತದೆ. ಇಲ್ಲಿ ನೋಡಿ, ಬ್ರಿಕ್ಸ್ ಇದನ್ನು ನೆನ್ಪಿಟ್ಕೊಳ್ಳೋದು ಏನಂತಂದರೆ, ಈ ಬ್ರಿಕ್ಸ್ ಅನ್ನುವಂಥ ಪದದಲ್ಲೇ ನಿಮಗೆ 5 ದೇಶಗಳು ಯಾವ್ದ್ಯಾವುದು ಅಂತ ಗೊತ್ತಾಗುತ್ತೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇದು ಫೌಂಡಿಂಗ್ ಮೆಂಬರ್ಸ್. ಅದಾದ ನಂತರ ಇತರ ವರ್ಷಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಈ ಗುಂಪಿಗೆ ಸೇರ್ಪಡೆ ಆಗ್ತದೆ. ಅದ್ಯಾವುದು ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE. 2025ರಲ್ಲಿ ಇಂಡೋನೇಷ್ಯಾ ಜಾಯ್ನ್ ಆಗಿದೆ. ಹಾಗಾದರೆ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಏನು ಟ್ರಿಕ್ ಅಂತಂದರೆ, ಒಂದು ಬ್ರಿಕ್ಸ್, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. B ಅಂದರೆ ಬ್ರೆಜಿಲ್, ಮತ್ತು R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೀನಾ ಮತ್ತು S ಅಂದರೆ ಸೌತ್ ಆಫ್ರಿಕಾ. ಇತರ ಹೊಸದಾಗಿ ಸೇರ್ಪಡೆಯಾದಂಥ ದೇಶಗಳನ್ನು ನೆನ್ಪಿಟ್ಕೊಳ್ಳೋದು ICU, ಇಂಡೋನೇಷ್ಯಾ. I ಅಂತಂದರೆ ಇರಾನ್, S ಅಂತಂದರೆ ಸೌದಿ ಅರೇಬಿಯಾ, E ಅಂದರೆ ಇಥಿಯೋಪಿಯಾ, ಇನ್ನೊಂದು E ಅಂದರೆ ಈಜಿಪ್ಟ್, U ಅಂದರೆ UAE ಮತ್ತು ಇಂಡೋನೇಷ್ಯಾ. ಇದು ಒಂದು ಸ್ಮಾಲ್ ಟ್ರಿಕ್. ಮುಂದೆ ಅದೇ ರೀತಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಮೀಟಿಂಗ್ ಜೂನ್ 23ರಂದು ನವದೆಹಲಿಯಲ್ಲಿ ಜರುಗಿದೆ. ಏನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದರೆ, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರು? ಅಜಿತ್ ದೋವಲ್. ನೆಕ್ಸ್ಟ್ 11ನೇ ಬ್ರಿಕ್ಸ್ ಎನರ್ಜಿ ಮಿನಿಸ್ಟ್ರಲ್ ಮೀಟಿಂಗ್ ಗುರುಗಾಂವ್, ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿದೆ. ಇದರ ಥೀಮ್ ಏನಾಗಿತ್ತು ಅಂತಂದರೆ ಸರ್ವೇಶಂ ಊರ್ಜಂ, ಅಂದರೆ ಎಲ್ಲರಿಗೂ ಶಕ್ತಿ, ಎನರ್ಜಿ ರಿಲೇಟೆಡ್ ಅಲ್ವಾ, ಹಾಗಾಗಿ ಈ ಥೀಮನ್ನು ಇಟ್ಕೊಂಡಿದ್ದಾರೆ. ಇದರ ಮುಖ್ಯ ಆದ್ಯತೆಗಳನ್ನು ನೋಡೋದಾದರೆ ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನದ ಪ್ರವೇಶ ಮತ್ತು ಸಮಾನತೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಲ್ಲಿ ಕೆಲವೊಂದು ಫ್ಯಾಕ್ಟ್ಸನ್ನು ಕೊಟ್ಟಿದ್ದಾರೆ. ಭಾರತದ ಎನರ್ಜಿ ರಿಲೇಟೆಡ್ ಡೆವಲಪ್ಮೆಂಟ್ ಮೇಲೆ ಕೆಲವೊಂದು ಫ್ಯಾಕ್ಟ್ಸ್ನ ಕೊಟ್ಟಿದ್ದಾರೆ. ಭಾರತ ದೇಶವು 3ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟ್ರವಾಗಿದೆ. ಪ್ರಸ್ತುತ ನಾವು ಎಷ್ಟು ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತ ನೋಡೋದಾದರೆ 540 ಗಿಗಾವ್ಯಾಟ್. ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ನಾವು ರಿನ್ಯೂಯಬಲ್ ಎನರ್ಜಿಯಿಂದ ಪಡ್ಕೊಳ್ತಿದ್ದೀವಿ. ಅದರಲ್ಲೂ ಸೌರ ಸಾಮರ್ಥ್ಯ 2014ರಲ್ಲಿ ಕೇವಲ 3 ಗಿಗಾವ್ಯಾಟ್ ಇತ್ತು. ಅದು ಈಗ 2026ರಲ್ಲಿ 154 ಗಿಗಾವ್ಯಾಟ್ಗೆ ಹೆಚ್ಚಿಗೆ ಆಗಿದೆ. ಅಷ್ಟೇ ಅಲ್ಲದೆ 2032ರ ವೇಳೆಗೆ 400 ಗಿಗಾವ್ಯಾಟ್ ಇಂಧನ ಸಂಗ್ರಹ ಸಾಮರ್ಥ್ಯವನ್ನು, ಭಾರತದ ಇಂಧನ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂಥ ಗುರಿಯನ್ನು ಭಾರತ ಹೊಂದಿದೆ. ಅಷ್ಟೇ ಅಲ್ಲದೆ 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಸಾಧಿಸುವ ಭಾರತದ ಮಹತ್ವಾಕಾಂಕ್ಷೆಗಳನ್ನು ಎತ್ತಿ ತೋರಿಸ್ತದೆ.
ಮುಂದೆ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಎಷ್ಟನೇ ಸಭೆ ಅಂತ ನೋಡೋದಾದರೆ 4ನೇ ಆವೃತ್ತಿ ಇದಾಗಿರ್ತದೆ. ಹಿಂದೆ ಯಾವೆಲ್ಲ ವರ್ಷಗಳಲ್ಲಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿತ್ತು ಅಂತಂದರೆ 2012, 2016 ಮತ್ತು 2020. ಭಾರತದ ನಾಯಕತ್ವ. ಭಾರತ ದೇಶವು ಜಾಗತಿಕ ಜೈವಿಕ ಇಂಧನ ಒಕ್ಕೂಟ ಮತ್ತು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಂತಹ ಉಪಕ್ರಮಗಳಲ್ಲಿ ನಾಯಕತ್ವವನ್ನು ಹೊಂದಿದೆ. ಹಾಗಾದರೆ ಇಲ್ಲಿ 2 ವಿಷಯ ಗೊತ್ತಾಯಿತು. ಭಾರತವು ಜಾಗತಿಕ ಜೈವಿಕ ಇಂಧನ ಮತ್ತು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ. ಯಾಕಂದರೆ ನಾಯಕತ್ವವನ್ನು ವಹಿಸ್ಕೋಬೇಕಂತಂದರೆ ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ದಟ್ ಗ್ರೂಪ್ ಅಲ್ವಾ. ನೆಕ್ಸ್ಟು 2ನೇ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಗುಂಪು ಸಭೆ ವಾರಣಾಸಿಯಲ್ಲಿ ನಡೆದಿದೆ. ಕಲ್ಚರಲ್ ವರ್ಕಿಂಗ್ ಗ್ರೂಪ್ ನೆಕ್ಸ್ಟ್ ಇದು 2015ರಿಂದ ಸ್ಟಾರ್ಟ್ ಆದಂಥ ಒಂದು ಕಾರ್ಯಗುಂಪು ಬ್ರಿಕ್ಸ್ ಕಲ್ಚರಲ್ ವರ್ಕಿಂಗ್ ಗ್ರೂಪ್. ಮುಂದೆ ಬ್ರಿಕ್ಸ್ ವಿಪತ್ತು ಅಪಾಯ ಕಡಿತ ಡಿಸಾಸ್ಟರ್ ರೆಸ್ಪಾನ್ಸ್ ಕಮಿಟಿ, ಇದು ಒಡಿಶಾದ ಪೂರಿಯಲ್ಲಿ ಜರುಗಿದೆ. ಮುಂದೆ ಭಾರತದಲ್ಲಿರುವಂಥ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸನ್ನು ಕೊಟ್ಟಿದ್ದಾರೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ವಿಪತ್ತು ನಿರ್ವಹಿಸುವ ದೇಶದ ಅತ್ಯುನ್ನತ ಸಂಸ್ಥೆ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗ್ತದೆ. ಸ್ಥಾಪನೆಯಾದಂಥ ವರ್ಷ 2005 ಡಿಸೆಂಬರ್ 23. ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿದೆ. ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಸೊ ಈಗ MCQಸ್ಗಳನ್ನು ನೋಡೋಣ. ಮುಂದಿನ ಆರ್ಟಿಕಲ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು MCQಸ್ಗಳನ್ನು ನೋಡೋಣ, ಹೇಗೆಲ್ಲ ಕ್ವೆಶನ್ಸ್ ಕೇಳ್ಬೋದು ಅಂತ. ಮೊದಲನೇದು, ಇತ್ತೀಚೆಗೆ ಎಷ್ಟನೇ ಬ್ರಿಕ್ಸ್ ಆವೃತ್ತಿಯ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿತ್ತು? 16, 17, 18, 19. 16ನೇ ಬ್ರಿಕ್ಸ್ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿತ್ತು. ಮುಂದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಬ್ರಿಕ್ಸ್ ಗ್ರೂಪಿಂಗ್. 2026ರ ಅಧ್ಯಕ್ಷತೆಯನ್ನು ಸೌತ್ ಆಫ್ರಿಕಾ ವಹಿಸಿಕೊಂಡಿತ್ತು. ಮತ್ತು ಇದುವರೆಗೆ ಭಾರತ 5 ಅಧ್ಯಕ್ಷತೆಯನ್ನು ಬ್ರಿಕ್ಸ್ ಗುಂಪಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಅಂತ 2 ಕೇಳ್ತಾರೆ. 1 ಮಾತ್ರ ಸರಿ, 2 ಸರಿ, 1 ಮತ್ತು 2 ಸರಿ, ನನ್ ಆಫ್ ದ ಎಬೋ. ಯಾಕಂದರೆ 2026ರಲ್ಲಿ ಇಂಡಿಯಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು. ಇದು ಸೇರಿಸಿ 4 ಬಾರಿ ಭಾರತ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದೆ. ಸೊ 2 ಕ್ವೆಶನ್ಸ್ಗಳನ್ನು ನೋಡಿದ್ವಿ. ಮುಂದೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬಗ್ಗೆ ಕೇಳ್ತಾರೆ. ಸೊ ಎಲಿಮಿನೇಟ್ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ನೇಷನ್ ಈಸ್ ನಾಟ್ ಅ ಮೆಂಬರ್ ಆಫ್ ಬ್ರಿಕ್ಸ್ ಅಂತ ಕೊಟ್ಬಿಟ್ಟು ಯಾವುದು ಬ್ರಿಕ್ಸ್ ಸದಸ್ಯ ರಾಷ್ಟ್ರವಲ್ಲ? ಭಾರತ, ಚೈನಾ, ರಷ್ಯಾ, ಪಾಕಿಸ್ತಾನ್. ಸರಿಯಾದಂಥ ಉತ್ತರ ಪಾಕಿಸ್ತಾನ್ ಇಸ್ ನಾಟ್ ಅ ಪಾರ್ಟ್ ಆಫ್ ಬ್ರಿಕ್ಸ್ ಗ್ರೂಪಿಂಗ್. ಮುಂದೆ ಇನ್ನು ಯಾವ ರೀತಿ ಕ್ವೆಶನ್ ಕೇಳ್ಬೋದು ಅಂತಂದರೆ, ಹೊಂದಿಸಿ ಬರೆಯಿರಿ. ಓಕೆ, ಹೊಂದಿಸಿ, ಮ್ಯಾಚ್ ದ ಫಾಲೋಯಿಂಗ್. ಅದರಲ್ಲಿ ಒಂದು ಸೈಡು ನಿಮಗೆ ಮೀಟಿಂಗ್ ಹೆಸರನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಗ್ರಿಕಲ್ಚರಲ್ ಮಿನಿಸ್ಟ್ರಲ್ ಮೀಟಿಂಗ್, ಬ್ರಿಕ್ಸ್ ಮೀಟಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಡೆದಂಥ ಸ್ಥಳ, ಪ್ಲೇಸ್ ಅಂತ ಕೊಟ್ಟಿರ್ತಾರೆ. ಮೊದಲನೆಯದು ಅಗ್ರಿಕಲ್ಚರಲ್ ಮಿನಿಸ್ಟ್ರಲ್ ಮೀಟಿಂಗ್, ಎರಡನೇದು ಎನರ್ಜಿ, ಇನ್ನೊಂದು ಸೆಕ್ಯುರಿಟಿ, ಇನ್ನೊಂದು ಯಾವ್ದು ನೋಡಿದ್ವಿ ನಾವು, ಡಿಸಾಸ್ಟರ್. ಇಲ್ಲಿ ನಿಮಗೆ ಇಂಡೋರ್ ಆಗಿರ್ಬೋದು, ಗುರುಗ್ರಾಮ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮತ್ತು ಮಧ್ಯಪ್ರದೇಶದ ಇಂದೋರ್ ಆಯ್ತಲ್ವ, ಒಡಿಸ್ಸಾದ ಪೂರಿ, ಈ ರೀತಿ ಯಾವುದು ಮ್ಯಾಚ್ ಮಾಡಿ ಅಂತ ಕೊಡ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಮೀಟಿಂಗ್ಸ್, ಅಗ್ರಿಕಲ್ಚರಲ್ ಮೀಟಿಂಗ್, ಎನರ್ಜಿ ಮೀಟಿಂಗ್, ಸೆಕ್ಯುರಿಟಿ ಮೀಟಿಂಗ್, ಡಿಸಾಸ್ಟರ್ ಮೀಟಿಂಗ್ ಯಾವ್ಯಾವ ಸ್ಥಳದಲ್ಲಿತ್ತು ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಇಲ್ಲಿ ಕೇಳುವ ಸಾಧ್ಯತೆ ಇದೆ. ಮುಂದೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇದ್ರ ಮೇಲೆ MCQ ಕೇಳ್ಬೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ NDMA. ಫಸ್ಟ್, ಇದನ್ನು 2015ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಎರಡನೇದು, ಇದರ ಅಧ್ಯಕ್ಷತೆಯನ್ನು ಮಿನಿಸ್ಟ್ರಿ ಆಫ್ ಕ್ಲೈಮೇಟ್ ಚೇಂಜ್ ಅಥವಾ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ವಹಿಸಿಕೊಂಡಿರ್ತಾರೆ. ಮೂರನೇದು, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಮುಂಬೈಯಲ್ಲಿ ಇದೆ. ಸೊ ಎಲ್ಲ ಸ್ಟೇಟ್ಮೆಂಟು ನಾನು ತಪ್ಪು ಕೊಟ್ಟಿದ್ದೀನಿ, ಯಾಕಂದರೆ 2005 ಸ್ಥಾಪನೆಯಾದಂಥದ್ದು. ಇದನ್ನು ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸ್ಕೊಂಡಿರ್ತಾರೆ
ಮತ್ತು ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಸ್ಟ್ಯಾಟ್ಯುಟರಿ ಬಾಡಿ, ಮತ್ತು ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ನವದೆಹಲಿಯಲ್ಲಿದೆ. ಅದೇ ರೀತಿ ಪ್ರತಿಯೊಂದು ಸ್ಟೇಟಲ್ಲೂ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ. ಸೊ ಕರ್ನಾಟಕದ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸ್ಥಾಪನೆಯಾದಂಥ ವರ್ಷ ಯಾವುದು ಮತ್ತು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ 2026ರ ಬ್ರಿಕ್ಸ್ ಭಾರತದ ಶರ್ಪಾ ಅಂದರೆ ಅಧ್ಯಕ್ಷತೆಯನ್ನು ನಾಯಕತ್ವವನ್ನು ವಹಿಸ್ಕೊಂಡಿದ್ದು ಯಾರು ಅಂದರೆ ಸುಧಾಕರ್ ದಲೇಲಾ. ಸೌತ್ ಶರ್ಪಾ ಅಂದರೆ ಉಪನಾಯಕರ ಸ್ಥಾನವನ್ನು ಯಾರು ನೋಡ್ಕೊಂಡಿದ್ರು ಅಂದರೆ ಶ್ರೀ ಶಂಭು ಎಲ್ ಹಕ್ಕಿ. ಸೊ ಮುಂದೆ 2026ರ ಬ್ರಿಕ್ಸ್ ಫಾರಿನ್ ಮಿನಿಸ್ಟ್ರಲ್ ಮೀಟಿಂಗ್, ಇದನ್ನು ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇದು ನವದೆಹಲಿಯಲ್ಲಿ ನಡೆಯುತ್ತೆ. ಈ ಸಭೆಯ ಮುಖ್ಯ ವಿಷಯ ಬಂದ್ಬಿಟ್ಟು ಬ್ರಿಕ್ಸ್ ಎಟ್ 20 ಸ್ಥಿತ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ. ಮುಂದೆ ಕ್ಯಾಬಿನೆಟ್ ಅಪ್ರೂವ್ಸ್ ದ ಸ್ಕೀಮ್ ಫಾರ್ ಪ್ರಮೋಷನ್ ಗ್ಯಾಸಿಫಿಕೇಷನ್ ಪ್ರಾಜೆಕ್ಟ್ಸ್. ಕಲ್ಲಿದ್ದಲನ್ನು ಅನಿಲೀಕರಣಕ್ಕೆ ಉತ್ತೇಜನ ಕೊಡಲು ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿದೆ. ಏನಿದು ಅಂತಂದರೆ ಕಲ್ಲಿದ್ದಲು ನಿಮಗೆಲ್ಲ ಗೊತ್ತಿದೆ, ಕೋಲ್ ಘನ ರೂಪದಲ್ಲಿ ಇರ್ತದೆ, ಅದನ್ನು ಗ್ಯಾಸ್ ರೂಪದಲ್ಲಿ, ಅನಿಲ ರೂಪದಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ಗ್ಯಾಸಿಫಿಕೇಷನ್. ಸೊ ಯಾವಾಗ ನಾವು ಕೋಲನ್ನು ಗ್ಯಾಸಿಫಿಕೇಷನ್ ಮಾಡ್ತೀವೋ ಅಲ್ಲಿ ಒಂದು ಸಂಶ್ಲೇಷಿತ ಅನಿಲ ಅಥವಾ ಸಿನ್ ಗ್ಯಾಸ್ ಉತ್ಪತ್ತಿ ಆಗ್ತದೆ. ಇಂತಹ ಸಿನ್ ಗ್ಯಾಸ್ಗಳನ್ನು ನಾವು ಯೂರಿಯಾ, ಮೆಥನಾಲ್, ಅಮೋನಿಯಂ ನೈಟ್ರೇಟ್, ಸಂಶ್ಲೇಷಿತ ನೈಸರ್ಗಿಕ ಅನಿಲ, ಹೈಡ್ರೋಜನ್, ಈಥರ್ ಮತ್ತು ಡೈಮಿಥಲ್ ಮುಂತಾದ ಉತ್ಪಾದನೆಗಳನ್ನು ಉತ್ಪಾದಿಸಲು ಬಳಸಿಕೊಳ್ಳಬಹುದು. ಹಾಗಾದರೆ ಇದಕ್ಕೆ ಏನಕ್ಕೆ ಈ ರೀತಿಯಾದಂಥ ಒಂದು ಪ್ರೋಗ್ರಾಮ್ಗೆ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿದೆ ಅಂತಂದರೆ, ಕಲ್ಲಿದ್ದಲು ಸಚಿವಾಲಯವು 2030ರ ವೇಳೆಗೆ 100 ಮಿಲಿಯನ್ ಟನ್ ಕಲ್ಲಿದ್ದಲನ್ನು ಅನಿಲೀಕರಣ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟ್ ಬಂದ್ಬಿಟ್ಟು, ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿರುವಂಥ ದೇಶ. ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಯಾವ ದೇಶವು ವಿಶ್ವದಲ್ಲೇ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿದೆ? ಮೊದಲನೇ ದೇಶ ಯಾವುದು, ಎರಡೇ ಆದವು, ಮೂರನೇದು ಯಾವುದು, 4ನೇ ಸ್ಥಾನದಲ್ಲಿ ಯಾವುದಿದೆ, 5ನೇ ಸ್ಥಾನದಲ್ಲಿ ಇಂಡಿಯಾದಲ್ಲಿದೆ. ಈ ಮೊದಲ 4 ಸ್ಥಾನದಲ್ಲಿ ಯಾವ ದೇಶಗಳಿದ್ದಾವೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವೆಲ್ಲ ವಿಷಯಗಳನ್ನು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತೀಯೋ ಅದೆಲ್ಲ ನಿಮ್ಮ ಹೋಮ್ವರ್ಕ್ ಆಗಿರ್ತದೆ. ಮುಂದೆ ಇಂಪೀಚ್ಮೆಂಟ್ ಆಫ್ ಎ ಜಡ್ಜ್ ಇನ್ ದ ಇಂಡಿಯನ್ ಪಾರ್ಲಿಮೆಂಟ್. ಎಲ್ಲರಿಗೂ ಗೊತ್ತಿದೆ, ಹಲವಾರು ಸತಿ ನ್ಯೂಸಲ್ಲಿ ನೋಡಿರ್ತೀವಿ. ನ್ಯಾಯಮೂರ್ತಿಗಳಾದಂಥ ಯಶವಂತ್ ವರ್ಮಾ ಅವರ ವಿರುದ್ಧ ಒಂದು ನೋಟಿಸ್ ಕೊಟ್ಟಿದ್ರು. ಯಾಕಂತಂದರೆ ಇವರ ಮನೆಯಲ್ಲಿ ಸಾಕಷ್ಟು ಹಣ ದೊರೆತಿರುವಂಥ ಪ್ರಕರಣ. ಅದಕ್ಕೆ ಅವರು ಯಾವುದೇ ಆದಂಥ ಸಾಕ್ಷ್ಯಗಳನ್ನು ಅಥವಾ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡಿರಲಿಲ್ಲ. ಅಷ್ಟೊಂದು ಹಣ ಹೇಗೆ ಬಂತು ಅಂತ ಈಗ ಅವ್ರನ್ನ ಇಂಪೀಚ್ಮೆಂಟ್ ತೆಗೆದುಹಾಕುವಂಥ ಒಂದು ಪ್ರಕ್ರಿಯೆ ನಡೀತಿದೆ. ಇದರಲ್ಲಿ ಅಷ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ, ಬಟ್ ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದು ಹೇಳಿದೆ ಪ್ರೊಸೀಜರ್. ಸೊ ಬರ್ಕೊಳ್ಳಿ. ಮೊದಲನೇದು ಇಂಪೀಚ್ಮೆಂಟ್ ಆಫ್ ಜಡ್ಜ್ ಇನ್ ಇಂಡಿಯನ್ ಪಾರ್ಲಿಮೆಂಟ್ ಯಾವ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ಅಂದರೆ 124 ಕ್ಲಾಸ್ 4, ಅದು ಸುಪ್ರೀಂ ಕೋರ್ಟ್ ಜಡ್ಜ್. ಮತ್ತು ಇದನ್ನು 2 ಗ್ರೌಂಡ್ಗಳ ಆಧಾರದ ಮೇಲೆ ಇಂಪೀಚ್ಮೆಂಟ್ ಮಾಡ್ತಾರೆ. ಒಂದು, ಆ ಜಡ್ಜ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂದರೆ ಕರಪ್ಷನ್ ಮಾಡಿದ್ದಾರೆ ಅಥವಾ ಸರ್ವೀಸನ್ನು ಕರೆಕ್ಟಾಗಿ ಮಾಡ್ತಿಲ್ಲ, ಮಿಸ್ಕಂಡಕ್ಟ್ ಮಾಡಿದ್ದಾರೆ ಅನ್ನುವಂಥ ಆಧಾರದ ಮೇಲೆ ಅವರನ್ನು ಇಂಪೀಚ್ಮೆಂಟಿಗೆ ಒಳಪಡಿಸ್ಬೋದು. ಇನ್ನೊಂದು ಇನ್ಕೆಪಾಸಿಟಿ ಅಂತಂದರೆ ಮೆಂಟಲಿ ಮತ್ತು ಫಿಸಿಕಲಿ ಅವರು ಈ ಹುದ್ದೆಯನ್ನು ಅಲಂಕರಿಸಲು ಅರ್ಹರಿಲ್ಲ ಅನ್ನೋವಂಥ ಸಿಚುವೇಷನಲ್ಲೂ ಕೂಡ ಅವರನ್ನು ತೆಗೆದುಹಾಕುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು. ಹಾಗಾದರೆ ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕಂತಂದರೆ, ಫಸ್ಟು ಮೋಷನ್ ಪಾಸ್ ಮಾಡಬೇಕು. ಐದರ್ ಆಫ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್ ವಿಧೇಯಕವನ್ನು ಪಾಸ್ ಮಾಡಬೇಕು. ಎಲ್ಲಿ ಲೋಕಸಭೆದಲ್ಲಾದರೂ ಆಗಿರ್ಬೋದು, ರಾಜ್ಯಸಭೆದಲ್ಲಾದರೂ ಆಗಿರ್ಬೋದು. ಇನಿಷಿಯೇಟಿವ್ ಯಾವುದೇ ಒಂದು ಮನೆಯಲ್ಲಾದರೂ ಮಾಡ್ಬೋದು, ಐದರಿಂದ ಲೋಕಸಭಾ ಆರ್ ರಾಜ್ಯಸಭಾ. ಇನಿಷಿಯೇಷನ್ ಮಾಡಾದಮೇಲೆ ಇನ್ ಕೇಸ್ ಲೋಕಸಭೆಯಲ್ಲಿ ಮಾಡಿದ್ರೆ 100 ಮೆಂಬರ್ಸ್ ಸಹಿ ಹಾಕಿರಬೇಕು ಆ ವಿಧೇಯಕಕ್ಕೆ. ರಾಜ್ಯಸಭೆಯಲ್ಲಿ ಮಾಡಿದರೆ 50 ಮೆಂಬರ್ನ ಸೈನ್ ಬೇಕು. ನಂತರ ಈ ಸೈನ್ಡ್ ಕಾಪಿಯನ್ನು ಲೋಕಸಭೆದಲ್ಲಾದರೆ ಸ್ಪೀಕರಿಗೆ ಸಬ್ಮಿಟ್ ಮಾಡ್ತಾರೆ, ರಾಜ್ಯಸಭೆದಲ್ಲಾದರೆ ಚೇರ್ಮನ್ನಿಗೆ ಸಬ್ಮಿಟ್ ಮಾಡ್ತಾರೆ.
ನಂತರ ಚೇರ್ಮನ್ ಆರ್ ದ ಸ್ಪೀಕರ್ ಹ್ಯಾಸ್ ಅ ಡಿಸ್ಕ್ರಿಷನರಿ ಪವರ್, ಅಂದರೆ ಅವರಿಗೆ ಇದನ್ನು ಅಡ್ಮಿಟ್ ಮಾಡ್ಕೋಬೇಕಾ ಅಥವಾ ರಿಜೆಕ್ಟ್ ಮಾಡ್ಕೋಬೇಕನ್ನೋ ಕಂಪ್ಲೀಟ್ ಅಥಾರಿಟಿ ಅವರಿಗಿರುತ್ತೆ. ಸಪೋಸ್ ಇಫ್ ಈ ಅಡ್ಮಿಟ್, ಹೌದು ಈ ವಿಧೇಯಕವನ್ನು ಮುಂದುವರಿಸ್ಬೋದು ಅಂತಂದರೆ 3 ಮೆಂಬರ್ ಕಮಿಟಿನ ಮಾಡ್ತಾರೆ. ಈ 3 ಮೆಂಬರ್ ಕಮಿಟಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಮತ್ತು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ರೆಸ್ಪೆಕ್ಟಿವ್ ಹೈಕೋರ್ಟ್ ಇರ್ತಾರೆ, ಇನ್ನೊಬ್ಬರು ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಇರ್ತಾರೆ. ಇವರು ಈ ಕೇಸನ್ನು ಥರೋವಾಗಿ ಸ್ಟಡಿ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ. ಹೌದು, ನಾವು ಏನು ಇವಾಗ ಆರೋಪ ಮಾಡಿದ್ದೀವಿ, ಅವರು ಇಂತಹ ಕೆಲಸವನ್ನು ಕಮಿಟ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟರೆ ಆ ಲೀಗಲ್ ಪ್ರೊಸೀಡಿಂಗ್ಸ್ ಆಗುತ್ತೆ. ಆ ಲೀಗಲ್ ಪ್ರೊಸೀಡಿಂಗ್ಸ್ ರಿಪೋರ್ಟನ್ನು ಬ್ಯಾಕ್ ಟು ಸ್ಪೀಕರ್ ಅಥವಾ ರಾಜ್ಯಸಭೆಯಲ್ಲಾದರೆ ಚೇರ್ಮನ್ನಿಗೆ ಕೊಡ್ತಾರೆ. ನಂತರ ಅದು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಸಭೆಗಳಲ್ಲಿ ಡಿಸ್ಕಷನ್ ಆಗುತ್ತೆ, ವೋಟಿಂಗ್ ಆಗುತ್ತೆ. ಇಲ್ಲಿ ವೋಟಿಂಗ್ ಬಂದುಬಿಟ್ಟು ಆಬ್ಸಲ್ಯೂಟ್ ಆ್ಯಂಡ್ ಸ್ಪೆಷಲ್ ಮೆಜಾರಿಟಿ. ಆಬ್ಸಲ್ಯೂಟ್ ಆ್ಯಂಡ್ ಸ್ಪೆಷಲ್ ಮೆಜಾರಿಟಿ. ಆಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ ಟೋಟಲ್ ಮೆಂಬರ್ಸ್ ಏನಿರ್ತಾರೆ ಅದರ 50% ಸಹಿ ಹಾಕಿರಬೇಕು. ಇದು ಆಬ್ಸಲ್ಯೂಟ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಅಂದರೆ ಆ ದಿನ ಸಿಟ್ಟಿಂಗಲ್ಲಿ ಎಷ್ಟು ಜನ ಮೆಂಬರ್ ಇರ್ತಾರೆ ಅದರ 2/3 ಮೆಂಬರ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಅದು ಸ್ಪೆಷಲ್ ಮೆಜಾರಿಟಿ. ಸೊ ಈ ರೀತಿ ಪಾಸ್ ಮಾಡಿ ನಂತರ ಪ್ರೆಸಿಡೆಂಟ್ ಅಸೆಂಟ್ ಸಹಿ ಹಾಕಿದರೆ ಈ ಪ್ರೊಸೀಜರ್ ಮೂಲಕ ಸುಪ್ರೀಂ ಕೋರ್ಟ್ ಜಡ್ಜ್ನ ಇಂಪೀಚ್ ಮಾಡಬಹುದು. ದಿಸ್ ಈಸ್ ದ ಪ್ರೊಸೀಜರ್ ವಾಟ್ ದೆ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 124 ಕ್ಲಾಸ್ 4. ಮುಂದೆ ಇತ್ತೀಚೆಗೆ ಜಾರಿಯಾದಂಥ VBG ರಾಮ್ಜಿ ಯೋಜನೆ ರಾಷ್ಟ್ರದ ಲೋಗೋ ವಿನ್ಯಾಸಕ ಪುತ್ತೂರಿನ ರಾಮ್ ಪ್ರಸಾದ್ ಕೆಗೆ ಪ್ರಥಮ ಸ್ಥಾನ. ಅಂದರೆ ಇದೊಂದು ಯಾವುದೋ ಒಂದು ಸ್ಕೀಮ್ ತೊಗೊಂಬರ್ತಾರೆ, ಅದಕ್ಕೆ ಲೋಗೋ ಬೇಕಾಗಿರುತ್ತೆ, ಅದು ಒಂದು ಕಾಂಪಿಟೇಷನ್ ಥರ ಮಾಡ್ತಾರೆ. ಹಲವಾರು ಆ ರೀತಿಯಲ್ಲಿ ನಿಪುಣತೆ ಹೊಂದಿರುವಂಥ ಒಂದು ಡಿಸೈನರ್ಸ್ ಆ ಕಂಟೆಸ್ಟ್ ಮಾಡಿಬಿಟ್ಟು ಡಿಸೈನ್ಸ್ನ ಕಳಿಸಿರ್ತಾರೆ. ಅದೇ ರೀತಿ ಕರ್ನಾಟಕದ ಪುತ್ತೂರಿನ ರಾಮ್ ಪ್ರಸಾದ್ ಕೆ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಆರ್ಟಿಕಲಿಂದ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ VBG ರಾಮ್ಜಿ ಸ್ಕೀಮ್ ಮತ್ತು MG ನರೇಗಾ ತುಂಬ ಟಗ್ ಆಫ್ ಆಯಿತು. ಫುಲ್ ಫಾರ್ಮ್ ಏನು ಅಂತ ನೋಡೋದಾದರೆ VBG ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಮತ್ತು MG ನರೇಗಾ. ಸೊ ಇದ್ರ ಫುಲ್ ಫಾರ್ಮ್ ಬಂದುಬಿಟ್ಟು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಇವೆರಡರ ಡಿಫ್ರೆನ್ಸನ್ನು ನೋಡೋದಾದರೆ MG ನರೇಗಾ ಸ್ಥಾಪನೆ ಆದಂಥದ್ದು 2005ರಲ್ಲಿ, VBG ರಾಮ್ಜಿ 2025 ಮತ್ತು 26ನೇ ಇಸ್ವಿಯಲ್ಲಿ. ಈ MG ನರೇಗಾ 100 ದಿನಗಳ ಗ್ಯಾರಂಟೀಡ್ ವರ್ಕಿಂಗ್ ಡೇಸ್ ರೂರಲ್ ಹೌಸ್ ಹೋಲ್ಡಿಗೆ ಕೆಲಸವನ್ನು ಕೊಡ್ತದೆ. ಇಲ್ಲಿ 125 ದಿನಗಳ ರೂರಲ್ ಹೌಸ್ ಹೋಲ್ಡ್ ಆ್ಯನ್ಯುವಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದಾಗಿರ್ತದೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಂದುಬಿಟ್ಟು MG ನರೇಗಾದಲ್ಲಿ ಇದೊಂದು ಡಿಮ್ಯಾಂಡ್ ಡ್ರಿವನ್, ಅಂದರೆ ನಮಗೆ ಕೆಲಸ ಬೇಕು ಕೊಡಿ ಅಂತ ಕೆಲಸಗಾರರ ಡಿಮ್ಯಾಂಡಿಂದ ಆಗುವಂಥದ್ದು. ಇದು ಬಂದುಬಿಟ್ಟು ಸರ್ಕಾರ ಡಿಸೈಡ್ ಮಾಡುತ್ತೆ ಟೆಂಡರ್ ಮೂಲಕ ಯಾವ ಕೆಲಸವನ್ನು ಮಾಡಿಸ್ಬೇಕು ಅಂತ, ಅಂದರೆ ಸಪ್ಲೈ ಡ್ರಿವನ್ VBG ರಾಮ್ಜಿ. ನೆಕ್ಸ್ಟ್ ಮೂರನೇ ಡಿಫ್ರೆನ್ಸ್, MG ನರೇಗಾ ಏನಿದೆ ಅದು 100% ಅನ್ಸ್ಕಿಲ್ಡ್ ವೇಜ್ನ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮಾಡ್ತಿತ್ತು. ಬಟ್ ಇಲ್ಲಿ 60:40, ಈಗ 40% ಅಷ್ಟು ಆ ವೇಜ್ ಕೊಡುವಂಥ ಹೊರೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ಬಿದ್ದಿದೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ವಿರೋಧವನ್ನು ವ್ಯಕ್ತಪಡಿಸಿದ್ದಲ್ಲದೆ ನೇಮ್ ಚೇಂಜಿಂಗ್, ಮಹಾತ್ಮ ಗಾಂಧಿಯವರಿಗೆ ಮಾಡಿದಂಥ ಅವಮಾನ ಅಂತ ಸಹ ವಾಗ್ವಾದವನ್ನು ನಡೆಸಿತ್ತು. ನೆಕ್ಸ್ಟು ಮ್ಯಾಂಡಿಟರಿ, ಇಲ್ಲಿ ಯಾವುದೇ ಒಂದು ಪಾಸ್ ಕೊಡುವಂಥದ್ದಿಲ್ಲ. ಇಲ್ಲಿ MG ನರೇಗಾದಲ್ಲಿ ಯಾವುದೇ ಬ್ರೇಕ್ ಇಲ್ಲ. ಆದರೆ ಇಲ್ಲಿ ಅಗ್ರಿಕಲ್ಚರಲ್ ಪೀರಿಯಡಲ್ಲಿ ಸುಮಾರು 60 ದಿನ, ಅಂದರೆ 2 ತಿಂಗಳು ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ. ಯಾಕಂದರೆ ಆಗ ಅಗ್ರಿಕಲ್ಚರಲ್ ಲೇಬರ್ಸ್ ಬೇಕಾಗುತ್ತೆ, ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡಲಿ ಅನ್ನುವ ದೃಷ್ಟಿಯಿಂದ.
ಸೊ ಇಷ್ಟು ಮೇಜರ್ ಡಿಫ್ರೆನ್ಸ್ ಆಫ್ BBG, ರಾಮ್ಜಿ ಮತ್ತು MG ನರೇಗಾ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೀವು ನೆನ್ಪಿಟ್ಕೋಬೇಕು. ಮುಂದೆ ಕ್ಯಾನ್ಸರ್ ಔಷಧ ಪ್ಯಾಕ್ ಮೇಲೆ QR ಕೋಡ್ ಕಡ್ಡಾಯ. ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಯೋಜನೆ ಜಾರಿಗೆ ಮುಂದಾಗಿದೆ. ಸೊ ಇದು ಎಲ್ಲ ಲಸಿಕೆಗಳು, ಕ್ಯಾನ್ಸರ್ ಔಷಧಿಗಳು, ಆ್ಯಂಟಿ ಮೈಕ್ರೋಬಿಯಲ್, ನಾರ್ಕೋಟಿಕ್ ಮತ್ತು ಸೈಕ್ರೋಟೋಪಿಕ್ ಡ್ರಗ್ಗಳ ತಯಾರಕರು ಆ ಪ್ಯಾಕ್ಗಳ ಮೇಲೆ ಕಡ್ಡಾಯವಾಗಿ QR ಕೋಡನ್ನು ಮುದ್ರಿಸಬೇಕು ಅನ್ನುವಂಥ ಒಂದು ಸೂಚನೆ. ಸೊ ನಿಮಗೆ ಇಲ್ಲಿ ಕ್ವೆಶನ್ ಹೇಗೆ ಕೇಳ್ಬೋದು ಅಂತಾರೆ, ಇತ್ತೀಚೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಯೋಜನೆ ತೆಗೆದುಕೊಂಡು ಬಂದಿದೆ. ಇದು QR ಕೋಡನ್ನು ಮ್ಯಾಂಡೇಟರಿ ಮಾಡುತ್ತದೆ. ಮೊದಲನೇ ಸ್ಟೇಟ್ಮೆಂಟು ಓನ್ಲಿ ಫಾರ್ ಕ್ಯಾನ್ಸರ್ ಮೆಡಿಸಿನ್ಸ್. ಎರಡನೇ ಸ್ಟೇಟ್ಮೆಂಟ್ ಫಾರ್ ಆಲ್ ಮೆಡಿಸಿನ್ಸ್ ಇನ್ಕ್ಲೂಡಿಂಗ್ ನಾರ್ಕೋಟಿಕ್ ಡ್ರಗ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? 1 ಓನ್ಲಿ, 2 ಓನ್ಲಿ, 1 and 2, ನನ್ ಆಫ್ ದ ಅಬೋವ್. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಈ ರೀತಿ ಎಕ್ಸ್ಟ್ರೀಮ್ ವರ್ಡ್ಸ್ ಬಂದಿರುತ್ತಲ್ಲ, ಓನ್ಲಿ, ಆಲ್ವೇಸ್, ಇದೆಲ್ಲ ಆಲ್ವೇಸ್ ತಪ್ಪಾಗಿರ್ತದೆ. ಮುಂದೆ ಇನ್ನೊಂದು ಕ್ವೆಶನ್ ಹೇಗೆ ಕೇಳ್ಬೋದು ಅಂತಂದರೆ, ಇತ್ತೀಚೆಗೆ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಯೋಜನೆ ಜಾರಿಗೆ ಬಂದಿದೆ. ಇದು ಯಾವ ಇಲಾಖೆದ ಅಥವಾ ಯಾವ ಇಲಾಖೆ ಜಾರಿಗೆ ತಂದಂಥ ಒಂದು ಕಾರ್ಯಕ್ರಮ ಆಗಿದೆ? ಯಾವ ಇಲಾಖೆ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇನ್ನೊಂದು ಥರ ಕೇಳ್ಬೋದು, ಇತ್ತೀಚೆಗೆ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಯೋಜನೆಯನ್ನು QR ಕೋಡ್, ಎಲ್ಲ ಔಷಧಿಗಳಿಗೂ QR ಕೋಡ್ ಮ್ಯಾಂಡೇಟರಿ ಮಾಡಿ ಇದನ್ನು ಜಾರಿಗೆ ತಂದಿದ್ದಾರೆ. ಯಾವ ಇಲಾಖೆ ಅಂತ ಕೇಳಿಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಅಂತಲೂ ಕೊಡ್ಬೋದು. ಯಾಕಂತಂದರೆ ಮೆಡಿಸಿನ್ ಅಂತಂದರೆ ನೀವು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇದು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ನಾಟ್ ಅ ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್. ಮುಂದಿನ ಆರ್ಟಿಕಲ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಮುಂದೆ ಭೌತಿಕ ಬುದ್ಧಿಮತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮೇನ್ಸ್ ಪರ್ಸ್ಪೆಕ್ಟಿವ್. ನೀವೇನಾದರೂ KS, UPSC ಮೇನ್ಸ್ ಬರೀತಿದ್ರೆ ಅಥವಾ PSI ಎಕ್ಸಾಮ್ಸ್ ಬರೀತಿದ್ರೆ ಎಸ್ಸೆ ಕೇಳಿರ್ತಾರೆ. ಅಲ್ಲಿ ಈ ರೀತಿಯಾದಂಥ ಟರ್ಮಿನಾಲಜಿಗಳನ್ನು ನೀವು ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ, ಇಲ್ಲಿ ನೋಡಿ, ಈ ಫಿಸಿಕಲ್ ಇಂಟೆಲಿಜೆನ್ಸ್ ಅಂತಂದರೆ ಅನಲಾಗ್ ಸಂಸ್ಥೆ ಒಪ್ಪಂದ ಮತ್ತು ಮೇಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅವರು ಡೆವಲಪ್ ಮಾಡಿರುವಂಥ ಒಂದು ಭೌತಿಕ ಬುದ್ಧಿಮತ್ತೆ. ಇದು ಕಟ್ಟುನಿಟ್ಟಾದ ಪ್ರೋಗ್ರಾಂ ಬದಲಿಗೆ ನಿರಂತರ ಕಲಿಕೆ ಮೂಲಕ ಕಾರ್ಯವನ್ನು ನಿರ್ವಹಿಸ್ತದೆ ಈ ತಂತ್ರಜ್ಞಾನ. ಹಾಗಾದರೆ ಈ ತಂತ್ರಜ್ಞಾನದ ಇತರ ಕಾರ್ಯಗಳನ್ನು ನೋಡೋದಾದರೆ, ಅಪ್ಲಿಕೇಶನ್ಸ್ನ ನೋಡೋದಾದರೆ, ಟ್ರಾಫಿಕ್ ಸಮಸ್ಯೆ ನಿವಾರಣೆ. ಸೊ 2025ರಲ್ಲಿ ನಡೆದಂಥ KS ಮೇನ್ಸ್ ಎಸ್ಸೆ ಒಂದಿದಾಗಿತ್ತು, ಬ್ಯಾಂಗ್ಳೂರ್ ಟ್ರಾಫಿಕ್ ಮೇಲಾಗಿತ್ತು. ಸೊ ಅಲ್ಲಿ ಈ ರೀತಿಯಾದಂಥ, ನೀವು ಸಾಮಾನ್ಯವಾಗಿ ಎಲ್ಲರೂ ಬರೀತಾರೆ ಟ್ರಾಫಿಕ್ ಹೇಗಾಗುತ್ತೆ, ಯಾಕಂದರೆ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ, ಕಾರುಗಳು ಜಾಸ್ತಿ ಆಗಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇದೆ, ರಸ್ತೆಗಳು ಕಿರಿದಾಗಿರ್ತವೆ, ಹಲವಾರು ಕಾಮನ್ ಬರೀತಾರೆ. ಆದರೆ ಸೊಲ್ಯೂಷನ್ಸ್ ಕೊಡಬೇಕಾದ್ರೆ ಈ ರೀತಿಯಾದಂಥ ಟೆಕ್ನಿಕಲ್ ಟರ್ಮಿನಾಲಜೀಸ್ನ ನೀವು ಯೂಸ್ ಮಾಡಿದ್ರೆ ವೆಯ್ಟೇಜ್ ಆಫ್ ದ ಆನ್ಸರ್ ಜಾಸ್ತಿ ಆಗುತ್ತೆ, ಮಾರ್ಕ್ಸು ಕೂಡ ಹೆಚ್ಚಿಗೆ ಫೆಚ್ ಆಗುತ್ತೆ. ಸೊ ಇಲ್ಲಿ ನೋಡಿ, ರಸ್ತೆಯಲ್ಲಿರುವ ಸೆನ್ಸಾರ್, ಕ್ಯಾಮೆರಾ ಎಲ್ಲವನ್ನು ಸೇರಿ ಸಿಗ್ನಲ್ ಸಮಯದಲ್ಲಿ ಬದಲಿಸಿ ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡುತ್ತದೆ ಈ ಫಿಸಿಕಲ್ ಇಂಟೆಲಿಜೆನ್ಸ್. ಅಷ್ಟೇ ಅಲ್ಲದೆ ಪ್ರವಾಹ ನಿಯಂತ್ರಣ, ಫ್ಲಡ್, ಅದರಲ್ಲೂ ಅರ್ಬನ್ ಫ್ಲಡ್ ಬಗ್ಗೆ ಕೇಳಿದ್ರೆ ಪ್ಲೀಸ್ ಯೂಸ್ ದೀಸ್ ಟೈಪ್ ಆಫ್ ಟೆಕ್ನಿಕಲ್ ಟರ್ಮಿನಾಲಜೀಸ್. ಮಳೆ ಮತ್ತು ನೀರಿನ ಮಟ್ಟ, ಕಾಲುವೆ ಹರಿವಿನ ಪ್ರಮಾಣದ ಸೆನ್ಸರ್ ನೋಡಿ 30 ನಿಮಿಷದ ಮೊದಲೇ ಪ್ರವಾಹವನ್ನು ಪತ್ತೆ ಹಚ್ಚಬಹುದು. ಮತ್ತು ಇಂಧನ ಸೋರಿಕೆಯನ್ನು ಸಹ ಸ್ಮಾರ್ಟ್ ಸಿಟಿ ನಿರ್ಮಾಣದಲ್ಲಿ ಬಳಕೆಯನ್ನು ಮಾಡಬಹುದು ಈ ಫಿಸಿಕಲ್ ಇಂಟೆಲಿಜೆನ್ಸನ್ನು. ಮುಂದೆ ಮೇಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಇದು ಇಂಜಿನಿಯರಿಂಗ್ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಹೆಸರಾಗಿರುವ ಆಂಧ್ರ ಪ್ರದೇಶ ಮೂಲದ ಸಂಸ್ಥೆಯಾಗಿದೆ. ಅನಲಾಗ್ ಎಂಬುದು ಉದಯೋನ್ಮುಖ ತಂತ್ರಜ್ಞಾನಕ್ಕೆ ಹೆಸರಾಗಿದೆ, ಒಂದು ಸ್ಟಾರ್ಟಪ್. ಮುಂದೆ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ 2026, ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್. ಸೊ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ
ನವದೆಹಲಿಯಲ್ಲಿ ಈ ಕಾನ್ಫರೆನ್ಸ್ ನಡೆಯುತ್ತೆ ಜೂನ್ 28, 2026. ಇದರ ಉದ್ದೇಶ ಏನು ಅಂತಂದರೆ ವಿಕಸಿತ್ ಗಾಂವ್ ಮೂಲಕ ವಿಕಸಿತ್ ಭಾರತದ ದೃಷ್ಟಿಕೋನವನ್ನು ಸಾಧಿಸುವಂಥದ್ದು. ಅಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯಗಳ ಸಂಘಟಿತ ಪ್ರಯತ್ನಗಳ ಮೂಲಕ ಗ್ರಾಮೀಣಾಭಿವೃದ್ಧಿಯ ಮೂಲಗಳನ್ನು ವೇಗಪಡಿಸುವಂಥದ್ದು. ಸೊ ವಿಕಸಿತ್ ಭಾರತ ಅಂತ ಕೇಳಿದ್ವಿ. ಈಗ ವಿಕಸಿತ್ ಗ್ರಾಮ, ಇದರ ಮೂಲಕ ವಿಕಸಿತ್ ಭಾರತವನ್ನು ಅಚೀವ್ ಮಾಡುವಂಥ ಒಂದು ಗುರಿಯನ್ನು ಇದು ಹೊಂದಿದೆ. ಮುಂದೆ ವಿಶ್ವದಲ್ಲೇ ಹಡಗು ಮರುಬಳಕೆಯಲ್ಲಿ ಭಾರತ ಅಗ್ರಸ್ಥಾನ ಪಡೆದಂಥ ರಾಷ್ಟ್ರ. ಅಂದರೆ ಹಡಗುಗಳಿರ್ತದೆ, ಅದನ್ನು ರೀಸೈಕ್ಲಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಬೈಸಿಕಲ್ ಇದ್ದರೆ ಅದನ್ನು ರೀಸೈಕ್ಲಿಂಗ್ ಮಾಡಬೇಕಂದ್ರೆ ಟಯರನ್ನು, ಇಂಜಿನನ್ನು, ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬೈಕನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಅಥವಾ ಅದು ಹಳೆಯದಾಗಿದೆ ಹಾಗಾಗಿ ಅದನ್ನು ರಿನ್ಯೂ ಮಾಡಬೇಕು, ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಇರ್ತದೆ. ಸೊ ಈ ರೀತಿ ಈ ಶಿಪ್ ರೀಸೈಕ್ಲಿಂಗ್ ನೇಷನಲ್ಲಿ ವರ್ಲ್ಡ್ ಟಾಪಲ್ಲಿ ಬರುವಂಥದ್ದು ಇಂಡಿಯಾ. ಇಲ್ಲಿ ಗುಜರಾತ್ನಲ್ಲಿರುವ ಅಲಾಂಗ್ ಸೋಸಿಯಾ ಹಡಗು ಮರುಬಳಕೆ ಕ್ಲಸ್ಟರ್. ಒಂದು ಕ್ವೆಶನ್ ಗೊತ್ತಾಯಿತು, ಅಲಾಂಗ್ ಸೋಸಿಯಾ ಹಡಗು ಮರುಬಳಕೆ ಕ್ಲಸ್ಟರ್ ಎಲ್ಲಿದೆ? ಗುಜರಾತಲ್ಲಿದೆ, ರಾಜಸ್ಥಾನದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಇದೆ. ಮುಂದೆ ಭಾರತದಲ್ಲಿ ಹಡಗು ಮರುಬಳಕೆ ನಿಯಂತ್ರಿಸಲು ನಿಯಂತ್ರಕ ನಿಯಮಗಳನ್ನು ನೋಡೋದಾದರೆ, ಹಡಗು ಮರುಬಳಕೆ ಕಾಯ್ದೆ ಇದೆ 2019, ಹಡಗು ಮರುಬಳಕೆ ನಿಯಮಗಳು 2021, ಹಡಗು ಮರುಬಳಕೆ ನಿಯಮಗಳು 2026. ಅಂದರೆ ಈ ನಿಯಮಗಳಿಗೆ ಕೆಲವೊಂದು ಅಮೆಂಡ್ಮೆಂಟನ್ನು ಮಾಡಿರ್ತಾರೆ, ಅಡಿಷ್ನಲ್ ಪಾಯಿಂಟ್ಸನ್ನು ಹಾಕಿರ್ತಾರೆ. ಅಷ್ಟೇ ಅಲ್ಲದೆ ಭಾರತವು 2019ರಲ್ಲಿ ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟ್ರೀಯ ಹಡಗುಗಳ ಸುರಕ್ಷತೆ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶಕ್ಕೆ ಅನುಗುಣವಾಗಿ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಈ ಹಡಗು ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಾಗಾದರೆ ಇಂಡಿಯಾ ಈಸ್ ಅ ಪಾರ್ಟ್ ಆಫ್ ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಶಿಪ್ ಸೆಕ್ಯೂರಿಟಿ ಆಫ್ ದ ಶಿಪ್ ಆ್ಯಂಡ್ ಎನ್ವಿರಾನ್ಮೆಂಟ್, ಅಂದರೆ ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ದ ಸೇಫ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೌಂಡ್ ರೀಸೈಕ್ಲಿಂಗ್ ಆಫ್ ಶಿಪ್ ಅನ್ನುವಂಥ ಗುಂಪಿನ ಒಂದು ಸದಸ್ಯ ದೇಶವಾಗಿದೆ. ಓಕೆ, ಇಲ್ಲಿ ನೋಡಿ ಹಡಗು ಮರುಬಳಕೆ ಎಂದರೇನು ಅಂತ ಕೊಟ್ಟಿದ್ದಾರೆ. ಸ್ಕ್ರಾಪಿಂಗ್ ಅಥವಾ ವಿಲೇವಾರಿಗಾಗಿ ಹಡಗಿನ ರಚನೆಯನ್ನು ಕಿತ್ತು ಹಾಕುವ ಪ್ರಕ್ರಿಯೆ. ಇದು ಎಲ್ಲ ಗೇರ್ ಮತ್ತು ಉಪಕರಣಗಳನ್ನು ತೆಗೆದುಹಾಕುವುದರಿಂದ ಹಿಡಿದು ಹಡಗಿನ ಮೂಲ ಸೌಕರ್ಯವನ್ನು ಕತ್ತರಿಸಿ ಮರುಬಳಕೆ ಮಾಡುವವರಿಗೆ ವ್ಯಾಪಕ ಶ್ರೇಣಿಯ ಚಟುವಟಿಕೆಯನ್ನು ಒಳಗೊಂಡಿರ್ತದೆ. ಮುಂದೆ ಭಾರತದಲ್ಲಿ ಕೊಲಿಜಿಯಂ ವ್ಯವಸ್ಥೆ, ಸುಪ್ರೀಂ ಕೋರ್ಟ್ನ 5 ಹಿರಿಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಇದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ನೇತೃತ್ವವನ್ನು ವಹಿಸ್ತಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇಮಕ ಮತ್ತು ವರ್ಗಾವಣೆಗೆ ಸಲಹೆಯನ್ನು ನೀಡ್ತದೆ ಈ ಭಾರತದ ಕೊಲಿಜಿಯಂ ವ್ಯವಸ್ಥೆ. ಇನ್ನೊಂದು ವಿಷಯ ನಾನು ಹೇಳಬೇಕು, ಫಸ್ಟ್ ಆರ್ಟಿಕಲ್ ನಾವೇನು ಡಿಸ್ಕಸ್ ಮಾಡಿದ್ವಿ ಬ್ರಿಕ್ಸ್ ಬಗ್ಗೆ. ಸೊ ನಿಮ್ಮ ಹೋಮ್ವರ್ಕು ಬ್ರಿಕ್ಸ್ ರೀತಿ ಹಲವಾರು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆ. ಯುನೈಟೆಡ್ ನೇಷನ್ ಇರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟಿಕ್ ಆಗಿರ್ಬೋದು, ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು, I2, U2 ಆಗಿರ್ಬೋದು. ಈ ರೀತಿ ಒಂದು 10 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ಲಿಸ್ಟ್ ಮಾಡಿ ಇಂಡಿಯಾ ಈಸ್ ಅ ಮೆಂಬರ್ ಆಫ್ ದಟ್ ಆರ್ಗನೈಸೇಷನ್. ಮತ್ತು ವಾಟ್ ಈಸ್ ದ ಏಮ್ ಆಫ್ ದಟ್ ಆರ್ಗನೈಸೇಷನ್, ಹೆಡ್ ಕ್ವಾರ್ಟರ್ ಎಲ್ಲಿದೆ, ಯಾವೆಲ್ಲ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಯುವರ್ ಹೋಮ್ ವರ್ಕ್. ಸೊ ಇಷ್ಟು ಈ ದಿನದ ಕ್ಲಾಸ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್. ಬಾಯ್, ಟೇಕ್ ಕೇರ್.